ಸೊ ನನ್ನ ಹೆಸರು ಡಾಕ್ಟರ್ ಎಮ್ ಇ ಮೋಹನ್ ಅಂದ್ಬಿಟ್ಟು ನಾನು ಬಿ ಜಿ ಎಸ್ ಮೆಡಿಕಲ್ ಕಾಲೇಜಲ್ಲಿ ಡೀನ್ ಆಗಿದ್ದೀನಿ. ನಾನು ಸುಮಾರು 12-13 ವರ್ಷದಿಂದ ವರ್ಕ್ ಮಾಡ್ತಾಯಿದ್ದೀನಿ. 7th ಫೆಬ್ರವರಿ ಶ್ರೀ ಡಾಕ್ಟರ್ ಪ್ರಕಾಶ್ ಸ್ವಾಮೀಜಿಯವರ 60ನೇ ಹುಟ್ಟುಹಬ್ಬದ ಸಂಭ್ರಮ ನಮಗೆ. ಪ್ರಕಾಶ್ ಸ್ವಾಮೀಜಿಯವರು ನಮಗೆ ಚಿರಪರಿಚಿತರೇನಲ್ಲ. ನಾನು ಮಠದಲ್ಲಿ ಸುಮಾರು 30 ವರ್ಷ ವರ್ಕ್ ಮಾಡಿದ್ದೀನಿ. ಸ್ವಾಮೀಜಿಯವರು 30 ವರ್ಷದಿಂದ ನನಗೆ ಚೆನ್ನಾಗಿ ಗೊತ್ತು. ಸೊ ಸ್ವಾಮೀಜಿಯವರು ಈ ಸಂಸ್ಥೆ ನಾನು ಇಲ್ಲಿ ಬೆಂಗಳೂರು ಬಂದ ಮೇಲೆ ಸುಮಾರು 12 ವರ್ಷದಲ್ಲಿ ಸುಮಾರು ಸಂಸ್ಥೆಗಳನ್ನ ಸ್ವಾಮೀಜಿಯವರು ಪ್ರಕಾಶ ತೆಗೆದಿದ್ದಾರೆ. ಬಟ್ ಅದಕ್ಕಿಂತ ಮುಖ್ಯವಾಗಿ ನಮಗೆ 60ನೇ ಹುಟ್ಟುಹಬ್ಬ ಅದು ನಮಗೆ ದೊಡ್ಡ ಸಂಭ್ರಮ. ಈ ನಮ್ಮ ಇಡೀ ಮೆಡಿಕಲ್ ಕಾಲೇಜ್ ಆಗಲಿ, ನರ್ಸಿಂಗ್ ಕಾಲೇಜ್ ಆಗಲಿ, ಇಂಜಿನಿಯರಿಂಗ್ ಕಾಲೇಜ್ ಆಗಲಿ ಎಲ್ಲ ಸ್ಟೂಡೆಂಟ್ಸ್ ಸಮೂಹಗಳು ಸೇರಿಕೊಂಡು ಈ ಹಬ್ಬ ಮಾಡ್ತಾಯಿದ್ದೀವಿ. ಇದು ಅಲ್ಲದೆ ನಮ್ಮ ಪಬ್ಲಿಕ್ಸ್ ಅವರು ಕೂಡ ವಾಲಂಟಿಯರಾಗಿ ಬಂದು ಸ್ವಾಮೀಜಿಯವರ 60ನೇ ಹುಟ್ಟುಹಬ್ಬನ ಸಂಭ್ರಮ ಮಾಡಬೇಕು ಅಂತ ಅವರೇ ಡಿಸೈಡ್ ಮಾಡಿ ಅವರೇ ವಾಲಂಟಿಯರಾಗಿ ಈ ಸಂಭ್ರಮವನ್ನು ಆಚರಿಸ್ತಾ ಇದ್ದಾರೆ. ಇದ್ರ ಸ್ಪೆಷಲ್ ಏನಪ್ಪ ಅಂದರೆ ಇದು ಕಾರ್ಯಕ್ರಮ 4, 5, 6, 7 ದಿವಸದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಭಾಳ ಮುಖ್ಯವಾಗಿ ನಮಗೆ ಚಂಡಿಮೇಳ ಅಥವಾ ಇದು ಚಂಡು ಹೋಮ ಅಥವಾ ಮತ್ತು ಶ್ರೀನಿವಾಸ ಕಲ್ಯಾಣೋತ್ಸವ ಇದು ಭಾಳ ಪ್ರಮುಖವಾದ ಇಂಪಾರ್ಟೆಂಟ್ಸ್. ಇಲ್ಲಿ ನಮ್ಮ ಮಕ್ಕಳು ಕೂಡ ಇಂಥ ಹೋಮಗಳು ನೋಡಿರೋಕ್ಕಿಲ್ಲ. ಅವ್ರಿಗೊಂದು ಅವಕಾಶ, ಸ್ವಾಮೀಜಿ ಬರ್ತ್ಡೇಸ್ ಎಲ್ಲ ಮಾಡಿರೋದು ಭಾಳ ಅವಕಾಶ. ಸುಮಾರು ನಮಗೆ ಅಂದಾಜು ಒಂದು 10-15 ಸಾವಿರ ಜನ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಭಾಳ ಮುಖ್ಯವಾಗಿ ನಮಗೆ ಇಲ್ಲಿ ಸುಮಾರು 40-50 ಸಾಧುಗಳು ನಮ್ಮ ಈ ಕ್ಷೇತ್ರಕ್ಕೆ ಅವತ್ತು ಬರ್ತಾಯಿದ್ದಾರೆ. ಸ್ವಾಮೀಜಿಯವರಿಗೆ ಅವರಿಗೆ ವಿಶ್ ಮಾಡೋಕ್ಕೆ ಬರ್ತಾಯಿದ್ದಾರೆ. ಅದೊಂದು ದೊಡ್ಡ ಸಂಭ್ರಮ. ಅಟ್ ಎ ಟೈಮ್ ನಾವು 40-50 ಜನ ಸಾಧುಗಳು ನೋಡೋದು ಅಂತಂದರೆ ನಿಜವೂ ನಮಗೆ ಪುಣ್ಯ. ಸೊ ಅವರೆಲ್ಲ ಬಂದು ಸ್ವಾಮಿಗಳಿಗೆ ವಿಶ್ ಮಾಡ್ತಾಯಿದ್ದಾರೆ. ಈ ಒಂದು ಉತ್ತಮ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸ್ತಾ ಇರೋದು ನಮ್ಮ ಪುಣ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.